Prime Minister Narendra Modi, the current Prime Minister, will become again Prime Minister of India. ಜಾತಿ ಬೇಗ ಅದು ಒಂದು ಬಿಟ್ಟರೆ ಬೇರೆ ಏನು ಮಾಡಲ್ಲ ಅವರು ಎಲ್ಲ ದೇಶನೇ ಮಾಡ್ತಾವ್ರೆ ಅವರು. ಯಾಕೆ ಈ ಮುಸ್ಲಿಮ್ಸ್ ಅವರು ಮನುಷ್ಯ ಅಲ್ವಾ, ಕ್ರಿಶ್ಚಿಯನ್ಸ್ ಅವ್ರ ಮನುಷ್ಯ ಅಲ್ವಾ, ಎಲ್ಲರೂ ಮನುಷ್ಯ ತಾನೆ. ಒಂದು ಸ್ಟೇಬಲ್ ಲೀಡರ್ ಬೇಕು, ಕಮ್ಯುನಲ್ ಲೀಡರ್ ಬೇಡ. First of all, Rahul Gandhi has to find out his nationality. His name is Rahul Vinci, is from Italy. Sonia Gandhi from Italy. ಅವ್ರಿಗೆ ಅನುಭವ ಎಲ್ಲ ಇದೆ ಅವ್ರಿಗೆ. ಅದೇ ಇಲ್ಲಿ ಅವ್ರ ರಕ್ತದ ಇರೋದಲ್ಲ. ಈ ರಾಜಕೀಯ ಅನ್ನೋದು ತಾತ ಕಡೆಯಿಂದ, ಅಪ್ಪ ಕಡೆಯಿಂದ, ಅಮ್ಮ ಕಡೆಯಿಂದ ಬಂದಿರೋದು ಅವ್ರಿಗೆ. ಕಾಂಗ್ರೆಸ್ will never give ನ್ಯಾಯ. They do always ಅನ್ಯಾಯ. ಯಾಕಂದ್ರೆ ಕಾಂಗ್ರೆಸ್ ಬಂದ್ರೆ ಬಡವರಿಗೆ ಸಹಾಯ ಮಾಡ್ತಾರೆ. ಈ ಬಿಜೆಪಿ ಅವ್ರವ್ರ ಲೂಟಿ ಮಾಡ್ಕೊಂಡು ಅವ್ರವ್ರ ಮುಂದಕ್ಕೆ ಬರೋದು ಅದೇ ಇರೋದು, ಬೇರೆ ಏನೂ ಇಲ್ಲ. ಇವಾಗ ಮೋದಿ ಅವ್ರು ಬಂದಾದ್ಮೇಲೆ ಸರ್ ಏನು ಸ್ವಲ್ಪನೂ ಸುಧಾರಣೆ ಆಗಿಲ್ಲ. ಇದು ಬಿಜೆಪಿ ಸರ್ಕಾರ ಲೂಟಿ ಮಾಡೋ ಸರ್ಕಾರ. ಲೂಟಿ ಮಾಡ್ಕೊಂಡು ಏನು ಉದ್ಧಾರ ಮಾಡಿಲ್ಲ ಅವರು. ಬೇಡದ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಅವರು. ಮಾಡ್ಬರೋ ಕೆಲಸ ಮಾಡಲ್ಲ. ಬಡವ್ರಿಗೆ ಏನ್ ಮಾಡ್ಬೇಕು ಅದು ಮಾಡಲ್ಲ. ಯಾವ್ದು ಮಾಡ್ಬಾರ್ದು ಅದು ಮಾಡ್ಕೊಂಡು ಕೂತಿದ್ದಾರೆ. ನಿಮ್ದು ಎಲೆಕ್ಷನ್ ಟೈಮಿಗೆ ರಾಮ ಮಂದಿರ ಪ್ರಮೋಟ್ ಮಾಡೋದು ಅದೆಲ್ಲ ಐವಾಷ. ಎಸ್ ವೀಕ್ಷಕರೇ, ನಾವೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನ ಮತದಾರರು ಲೋಕಸಭೆ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರನ್ನು ಕೇಳೋಣ. ಸರ್ ನಮಸ್ತೆ, ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಸೊ ನಾವು 100% ನಮ್ಮ ಕಡೆ ಹೇಳ್ಬೇಕಂದ್ರೆ ಮೊದಲನೇ ಇವರೇ ಬರ್ಬೇಕು. ನಾವು ಕಾಂಗ್ರೆಸ್ ಕಡೆನೇ ಬರ್ಬೇಕು. 100% ಅವರೇ ಬರ್ಬೇಕು. ಕಾಂಗ್ರೆಸ್ಸೇ ಬರ್ಬೇಕು ಸರ್. ಯಾಕಂದ್ರೆ ಕೇಳಿ, ಕಾಂಗ್ರೆಸ್ ಕಡೆ ಯಾಕೆ ಬರ್ಬೇಕಂದ್ರೆ ಇಷ್ಟೊಂದು ಜನ ಕೇಳ್ತಾ ಇದ್ದಾನೆ. ಅಣ್ಣ ಈ ಒಂದು ಎಕ್ಸಾಂಪಲ್ ಒಂದು ಕೊಡ್ತೀನಿ. ನಾನು ಅರ್ಧ ರಾತ್ರಿ ಕೊಡೇ ಇರ್ದಿರೋರು ಇರಲ್ಲ. ಈ ಕಾಂಗ್ರೆಸ್ ಕಡೆಯಿಂದ ಜನ್ರೇಷನ್ದಿಂದ ಬಂದಿರೋ ಹೆಲ್ಪ್ ಮಾಡ್ಕೊಂಡು ಬಂದಿರೋ ಬಡವ್ರಿಗಂತ ಹೆಲ್ಪ್ ಮಾಡೋಕೆ ಬಂದಿರೋರು ಅವರೆಲ್ಲ. ಅದರಿಂದ ಬಡವ್ರ ಕಷ್ಟ ಏನಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ. ಅಂದರೆ ನಮಗೆ 100% ನಮ್ಮ ಕಾಂಗ್ರೆಸ್ಸೇ ಬರ್ಬೇಕಣ್ಣ. ನಮಗೆ ಸರ್ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಕಾಂಗ್ರೆಸ್ಸೇ ಬರ್ಬೇಕು ಸರ್. ಇದು ಬಿಜೆಪಿ ಸರ್ಕಾರ ಲೂಟಿ ಮಾಡೋ ಸರ್ಕಾರ. 100% ಲೂಟಿ ಮಾಡ್ಕೊಂಡು ಏನು ಉದ್ಧಾರ ಮಾಡಿಲ್ಲ ಅವರು. ಏನು ಮಾಡೋದು ಇಲ್ಲ ಮುಂದಕ್ಕೆ ಅವರು. ಬರೀ ಜಾತಿ ಬೇಗ ಅದು ಒಂದು ಬಿಟ್ಟರೆ ಬೇರೆ ಏನು ಮಾಡಲ್ಲ ಅವರು. ಎಲ್ಲ ದೇಶನೇ ಮಾಡ್ತಾವ್ರೆ ಅವರು. ದೇಶನೇ ಮಾಡಿಬಿಟ್ರು. ಓಕೆ, ಈಗ ನರೇಂದ್ರ ಮೋದಿ ಅವರು 2 ಅವಧಿಗೆ ಪ್ರಧಾನಿಯಾಗಿದ್ದರು. ಈಗ ಮುಂದುವರಿತಿದ್ದಾರೆ. ಇನ್ನೇನು 10ನೇ ವರ್ಷ ಕಂಪ್ಲೀಟ್ ಆಗ್ತಾ ಬಂತು ಅವ್ರದ್ದು. 2ನೇ ಅವಧಿ ಕಂಪ್ಲೀಟ್ ಆಗುತ್ತೆ. ಸೊ 3ನೇ ಅವಧಿಗೆ ಅವ್ರು ಮತ್ತೆ ಯಾಕೆ ಬೇಡ ಅಂತೀರಾ ನರೇಂದ್ರ ಮೋದಿ ಅವರು? ಏನು ಮಾಡಿದಾರ, ಏನು ಮಾಡಿದಾರೆ ಅಂತ ಬೇಕಂತ ಹೇಳ್ಬೋದಣ್ಣ. ಏನು ಮಾಡಿಲ್ವಲ್ಲ ನಮಗೆ. ಏನೋ ಒಂದು ಮಾಡಿರತ್ತಾನೆ ನಾವು ಬೇಕು ಅಂತ ನಾವು ಅವರೇ ಬರ್ಬೇಕಂತ ಏನು ಮಾಡಿಲ್ವಲ್ಲ. ಜನಕ್ಕೆ ಏನು ಮಾಡಿದ್ದಾರೆ ಹೇಳಿ. ಅವ್ರು ಏನು ಬರೀ ಅವ್ರ ಟ್ರಿಪ್ಗಳು ಆಯಿತು ಅಷ್ಟೇ ಅವ್ರದ್ದು. ಅವ್ರಿಗೆ ಬರೀ ಏನಂದರೆ ಈ ಟ್ರಾವೆಲ್ ಬರೀ ರೌಂಡ್ ಹೊಡೆಯೋದೇ ಕೆಲಸ. ಏನೋ ಒಂದು ಕೇಳಿದ್ರೆ ನಮ್ಮ ದೇಶ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಇದ್ದಾರೆ. ಬೇಡದ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಅವರು. ಮಾಡ್ಬರೋ ಕೆಲಸ ಮಾಡಲ್ಲ. ಬಡವ್ರಿಗೆ ಏನು ಮಾಡ್ಬೇಕು ಅದು ಮಾಡಲ್ಲ. ಯಾವ್ದು ಮಾಡಬಾರ್ದು ಅದು ಮಾಡ್ಕೊಂಡು ಕೂತಿದ್ದಾರೆ. ಸರ್ ಈಗ ಕಾಂಗ್ರೆಸ್ ಸರ್ಕಾರ ಬರಲಿ ಅಂದ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಪ್ರಧಾನಿ ಆಗಬೇಕಾ ಅಥವಾ ರಾಹುಲ್ ಗಾಂಧಿ ಅವ್ರು ಆಗಬೇಕಾ? ಅಲ್ಲಿಂದ ರಾಹುಲ್ ಗಾಂಧಿ ಆದರೆ ಒಳ್ಳೆಯದು. ಅಂದರೆ ರಾಹುಲ್ ಗಾಂಧಿ ಅವರಿಗೆ ಒಂದು ರಾಜಕೀಯ ಅನುಭವ ಇಲ್ಲ, ಅವ್ರ ಮಾತು ಸರಿ ಇರಲ್ಲ. ಯಾರಿಗೂ ಇಲ್ಲ. ಮೋದಿ ಬಂದಮೇಲೆ ಎಲ್ಲ ಬಂದ್ಬಿಡುತ್ತೆ ಅನುಭವ. ರಾಜಕೀಯ ಬಂದಮೇಲೆ ಅನುಭವ ಬಂದ್ಬಿಡುತ್ತೆ. ಅದೇ ರಾಜಕೀಯ ಅನುಭವ ಇಲ್ಲ, ಮಾತುಗಳು ಸರಿಯಾಗಿ ಆಡಲ್ಲ ಅವರು. ಏನಂದ್ರೆ ಅನುಭವ ಇಲ್ಲ ಅಂತ ಇಲ್ಲ, ಅವ್ರಿಗೆ ಅನುಭವ ಎಲ್ಲ ಇದೆ ಅವ್ರಿಗೆ. ಅದೇ ಇಲ್ಲಿ ಅವ್ರ ರಕ್ತದ ಇರೋದಲ್ಲ. ಈ ರಾಜಕೀಯ ಅನ್ನೋದು ತಾತ ಕಡೆಯಿಂದ, ಅಪ್ಪ ಕಡೆಯಿಂದ, ಅಮ್ಮ ಕಡೆಯಿಂದ ಬಂದಿರೋದು ಅವ್ರಿಗೆ. ಅದರಿಂದ ಅವ್ರಿಗೆ ರಾಜಕೀಯ ಇಲ್ಲ ಕೂಡ ಸರಿ, ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ಅವರು. ನೋಡಿ ಸರ್, ಮೋದಿ ಅವ್ರಿಗೆ ಎಜುಕೇಷನ್ ಇದೆಯಾ? ಇಲ್ಲ, ಎಜುಕೇಷನ್ ಇಲ್ಲ. ಅವ್ರ ದೇಶ ಓಡಿಸ್ತಾ ಇಲ್ವಾ? ಅವರಿಂದ ಅವ್ರು ಚೆನ್ನಾಗಿ ಇವರು ಎಜುಕೇಷನ್ ಜಾಸ್ತಿ ಇದೆಯಲ್ಲ ಇವ್ರದ್ದು. ಯಾಕೆ ಇವ್ರು ಬರಬಾರ್ದು? ಕಾಂಗ್ರೆಸ್ ಯಾಕೆ ಬರಬಾರ್ದು? ಹಾಗಿದ್ರೆ ಇವ್ರಿಗೊಂದು ಅವಕಾಶ ಕೊಡಬೇಕು ಅಂತೀರಾ ಪ್ರಧಾನಿ? 100% ಕೊಡ್ಬೇಕಣ್ಣ ಅವ್ರಿಗೆ. ಸರಿ, ಈಗ ನಾವು ಮಾತ್ರ ಅಂತಲ್ಲ, 99% ಜನಗಳು ಮಾತಾಡೋ ಅದೇ. ಯಾಕಂದ್ರೆ ಕೇಳಿ, ಕಾಂಗ್ರೆಸ್ ಬೇರೆ ಯಾರಿಗೂ ಇದು ಮಾಡಲ್ಲ. ಯಾಕಂದರೆ ಕಾಂಗ್ರೆಸ್ ಬಂದರೆ ಬಡವ್ರಿಗೆ ಸಹಾಯ ಮಾಡ್ತಾರೆ. ಈ ಬಿಜೆಪಿ ಅವ್ರವ್ರ ಲೂಟಿ ಮಾಡ್ಕೊಂಡು ಅವ್ರವ್ರ ಮುಂದಕ್ಕೆ ಬರೋದು ಅದೇ ಇರೋದು, ಬೇರೆ ಏನೂ ಇಲ್ಲ. ನಮಗೆ ಇಂಡಿಯಾ ಒಳಗೆ ಕಾಂಗ್ರೆಸ್ ಬರಬೇಕು. ಪ್ರತಿಯೊಂದು ಕೆಲಸ ಮಾಡೋಕ್ಕೆ, ಬಡವ್ರಿಗೆ ಸಹಾಯ ಮಾಡೋಕ್ಕೆ ಎಲ್ಲದಕ್ಕೂ ಅವರೇ. ಬೇರೆ ಯಾವ ಪಾರ್ಟಿ ಬಂದ್ರೂ ಸಹಾಯ ಮಾಡಲ್ಲ. ಹಾಗಿದ್ರೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ನೋಡಿ, ಒಂದು ಮಾತು, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಬೇರೆ ಪಕ್ಷ ಆಗಲಿ, ಆದರೆ ನಮಗೆ ಏನು ಬಡವ್ರಿಗೆ ಏನು ಬೇಕು, ಆರಾಮಾಗಿರಬೇಕು, ಒಂದು ಜಾತಿ ಮತ ಇರಬಾರ್ದು ಅಂತ ನಾವು ಕೇಳೋದು. ಈಗ ಇವ್ರು ಬಂದ ಮೇಲೆ ಜಾತಿ ಮತ ಸ್ಟಾರ್ಟ್ ಆಗಿರೋದು ಇವ್ರಿಂದಾನೆ. ಅದಕ್ಕೆ ಮುಂಚೆ ಅಣ್ಣ ತಮ್ಮದ ಇವಾಗ ನೋಡಿ, ಇವ್ರು ಯಾರೋ ನಾನು ಯಾರೋ, ಆದರೆ ಒಂದು ಜಾಗಗಳು ನಿಂತ್ಕೊಳ್ರೆ ಅಣ್ಣ ತಮ್ಮದ ನಾವು ಇರ್ತೀವಿ. ಅದಕ್ಕೆ ಈ ಪಾಲಿಸಿನವ್ರೆ ಈ ಜಾತಿ ಮತ ಎಲ್ಲ ಬಂದು ನಾಶ ಮಾಡ್ತಾ ಇರೋದು. ಅವ್ರದ್ದು ನಮ್ಮದೇ ಇದೇ ಜಾತಿ ಇರಬೇಕು, ದೇಶ ಪೂರ್ತಿ ಇದೇ ಇರಬೇಕು ಅಂತ ಅದೇ ಹೇಳ್ತಾ ಇದ್ದಾರೆ. ಯಾಕೆ ಈ ಮುಸ್ಲಿಮ್ಸ್ ಅವ್ರ ಮನುಷ್ಯರಲ್ವಾ, ಕ್ರಿಶ್ಚಿಯನ್ಸ್ ಅವ್ರ ಮನುಷ್ಯರಲ್ವಾ, ಎಲ್ಲರೂ ಮನುಷ್ಯರು ತಾನೆ.
ಎಲ್ಲರೂ ಕಟ್ ಮಾಡಿ ರಕ್ತ ಬಂದೇ ಬರುತ್ತೆ. ಅದು ಈ ಜಾತಿ ಆ ಜಾತಿ ಹೇಳೋಕ್ಕಾಗಲ್ಲ. ಆದರೆ BJP ಅವ್ರು ಬಂದರೆ ಜಾತಿ ಅವ್ರದ್ದು ಬಂದರೆ ಜಾತಿಗಳು ಗಲಾಟೆ ಜಾಸ್ತಿ ಆಗುತ್ತೆ ನಮಗೆ. ಆದರೆ ನಮ್ಮ ಪ್ರಕಾರ ಕಾಂಗ್ರೆಸ್ ಬರಬೇಕು, 100% ಕಾಂಗ್ರೆಸ್ ಬರಲೇಬೇಕು. ಈಗ ಪ್ರೆಸೆಂಟ್ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಬಗ್ಗೆ ಏನು ಹೇಳ್ಬೇಕಂದ್ರೆ ಏನು ಹೇಳಿ, ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ನೀವು ಈಗಿರೋ ಕಾಂಗ್ರೆಸ್ ಗೌರ್ಮೆಂಟ್ ಬಗ್ಗೆ? ಕಾಂಗ್ರೆಸ್ ಗೌರ್ಮೆಂಟ್ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿದೆ. ಸ್ವಲ್ಪ ಡ್ರೈವರ್ಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ರ್ಯಾಪಿಡೋ ಅದು ಇದು ಇದೆಲ್ಲ ತೆಗ್ದು ಬಿಸಾಕಬೇಕದು. ಓಲಾ ರ್ಯಾಪಿಡೋ ಅದೆಲ್ಲ ತೆಗ್ದು ಬಿಸಾಕಿ ಮಾಡಬೇಕು. ಯಾಕಂದರೆ ಆಟೋದವ್ರಿಗೆ ತುಂಬ ಏಟ್ ಬಿದ್ದಿದೆ. ಯಾಕಂದರೆ ಬಸ್ಸು ಫ್ರೀ ಮಾಡಿದೆ ಅಂದರೆ ಎಲ್ಲ ಅಧ್ವಾನ ಆಗಿಬಿಟ್ಟಿದೆ. ಏನು ಆಟೋ ಅವ್ರಿಗೆ 500 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ಅದು ಕ್ಯಾನ್ಸಲ್ ಮಾಡಬೇಕು ರ್ಯಾಪಿಡೋ ಎಲ್ಲ. ಅದು ನಾವು ಎಷ್ಟು ಸಲ ನಾವು ಮನೇಲಿ ಕೊಡ್ತಾನೆ ಇದ್ದೀವಿ ನಾವು. ಆದರೆ ಒಂದೆರಡು ದಿವಸ ಮಾತಾಡೋ ಸ್ಟ್ರೈಕ್ ಅದನ್ನು ಮಾಡ್ತಾರೆ, ತಿರ್ಗಿ ಅದು ಏನೂ ಆಗಲ್ಲ, ಯೂಸ್ ಆಗಲ್ಲ. ಅದು ನಮಗೆ ಈ ರ್ಯಾಪಿಡ್ ಊಬರ್ ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಜೀವನ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಅಷ್ಟೇ. ಸರ್, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಜಾರಿಗೊಳಿಸಿರುವಂಥ ಉಚಿತ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಒಂದು ಪ್ರಾಬ್ಲಮ್ ಏನಂದರೆ ಅದೇ ಶಕ್ತಿ ಯೋಜನೆ ಮಾಡಿರೋದ್ರಿಂದ ಆಟೋದವ್ರಿಗೆ ಪ್ರಾಬ್ಲಮ್ ಆಯಿತು ಅಂತ, ಉಚಿತ ಬಸ್ ಸೇವೆ ಇರಬಾರ್ದಿತ್ತು ಅಂತ. ಹಾಗಿದ್ರೆ ಉಳಿದ ಯೋಜನೆಗಳೆಲ್ಲ ಚೆನ್ನಾಗಿದೆ, ಅದೆಲ್ಲ ಚೆನ್ನಾಗಿ ಸೂಪರ್ ಇದೆ. ಅದು ಸೂಪರ್ ಇದೆ ಅದು. ಯಾಕಂತ ಕೇಳಿ, ನಾವು ಒಂದೊಂದು ಟೈಮ್ ಮಿಸ್ಸಸ್ ಅವ್ರಿಗೆ ದುಡ್ಡು ಕಳ್ಕಲ್ಲ. ಅದೇ ಟೈಮಿಗೆ ಗೌರ್ಮೆಂಟ್ ಕಡೆ 2,000 ರೂಪಾಯಿ ಬರ್ತಾಯಿದೆ. ಅವ್ರಿಗೊಂದು ಯಾವುದಕ್ಕೊಂದು ಕಷ್ಟಕ್ಕೆ ಯೂಸ್ ಆಗುತ್ತೆ. ಅದು ರೇಷನ್ ಕೊಡ್ತಾಯಿದ್ದಾರೆ, ಬೇರೆ ಅವರು ಎಲೆಕ್ಟ್ರಿಕ್ ಎಲ್ಲ ಕೊಡ್ತಾಯಿದ್ದಾರೆ. ನಮಗೇನೋ ಒಂದು ಕೊಡ್ತೆ ಅಂದರೆ ಈ ಆಟೋವನ್ನು ಫ್ರೀ ಮಾಡಿದ್ರೆ ಅದೊಂದು ಬೇಜಾರು ಅಷ್ಟೇ ನಮಗೆ. ಮಿಕ್ಕಿದ 4 ಯೋಜನೆ ಸೂಪರಾಗಿ ಮಾಡಿದ್ದಾರೆ ಗೌರ್ಮೆಂಟ್. ಸೂಪರ್ ಎಲ್ಲ ಯೋಜನೆ ಚೆನ್ನಾಗಿದೆ ಸರ್. ಓಲಾ ರ್ಯಾಪಿಡೋ ತೆಗಿಬೇಕು, ಆನ್ಲೈನ್ ತೆಗಿಬಿಟ್ಟು ಮಾಡಿದ್ರೆ ಅದೇ ಬಸ್ಸಿಗೆ ಇದು ಮಾಡಿದಾರಲ್ಲ, ತೆಗೆದ್ಬಿಟ್ಟು ಬೇರೆ ಯೋಜನೆ ಕೊಡಿ, ನೀವು ಎಜುಕೇಷನ್ಗೆ ಕೊಡಿ. ನೀವು ಅದು ಬಿಟ್ಬಿಟ್ಟು ಯಾವುದ್ಯಾವುದೋ ನೀವು ಕೊಟ್ಟರೆ ಹೇಳಿ ಸರ್. ನಿಮ್ಮ ಪ್ರಧಾನಿ ಆಯ್ಕೆಯರು ಈಗ ನಮಗೆ BJP ಬಂದಿದ್ದು ಓಕೆ BJP ಅವರು ಇವನು ಯಡಿಯೂರಪ್ಪ ಏನು ಮಾಡಿದ ಗೊತ್ತಾ, ಇದು ಕೊರೋನಾ ಬತ್ತು, ಅದು ಬತ್ತು, ಇದು ಬತ್ತು ಅಂತ ಒಬ್ಬ ಮನುಷ್ಯನಿಗೆ 8 ಲಕ್ಷ ಆರ್ಡರ್ ಮಾಡ್ದ ಗೌರ್ಮೆಂಟಿಂದ. ಒಬ್ಬ ಮನುಷ್ಯ ಸತ್ತೋಗ್ಬಿಟ್ರೆ ಗೊತ್ತಾಯ್ತಾ? ಆ ದುಡ್ಡನ್ನ ಆ ಏರಿಯಾ ಕೌನ್ಸಿಲರು MLAಗಳು ಯಾರು ಬಾಡಿ ತೋದಿದ್ದೀರಾ ಸರ್? ಈ ನಮ್ಮ ಮನೆ ಸುಧಾಬಿಟ್ಟು ನಾನೇ ಸುಧಾಬಿಟ್ಟು ನಮ್ಮ ಹೆಂಗಸರು ಬಾಡಿ ತೋದಿದ್ದೀರಾ? ಕಿಡ್ನಿ ರಿವರೆಲ್ಲ ಸುಧಾಕರ ತಗೊಂಡು ಅವನು ಬಾರಿಂಗೆಲ್ಲ ಒಂದು ಕಿಡ್ನಿ ಬಂದು 6 ಲಕ್ಷ 7 ಲಕ್ಷ ತಗೊಂಡೋದ್ರು. ಯಾರು ಬಾಡಿ ಕೊಡಿದಾರೆ ಅವರವರೇ ತಗೊಂಡು ಸುಟ್ಬಿಟ್ರು. BJP ಸರ್ಕಾರ ಏನು ಮಾಡ್ತು? ಏನು ಮಾಡ್ತು ಸರ್ BJP ಸರ್ಕಾರ? ಜನ ಸಾಯಿಸ್ತರು. ಕಾಂಗ್ರೆಸ್ ಏನು ಗೊತ್ತಾ? ರೌಡಿ ಮುಂದೆ ಕಾಂಗ್ರೆಸ್ಸು ರೌಡಿ. ಈಗ BJP ಅವರು ಹಳ್ಳ ತೊಡಿದ್ರು. ಹಳ್ಳನ ಮುಚ್ಚಬೇಕು ಯಾರು? ಕಾಂಗ್ರೆಸ್ ಅವರು. ಅವ್ರ ಮನೆ ಕೊಡೋಕ್ಕಲ್ಲ, ಅವ್ರ ಅಪ್ಪನ ಮನೆ ಕೊಡೋಕ್ಕಲ್ಲ, ಯಾರೂ ಅಷ್ಟೇ ಅನ್ಸಮೆ. ಈಗ ಕೊರೋನಾ ಬಂದು ಎಷ್ಟು ಕೋಟಿ ಜನ ಸಾಯಿಸ್ತರು. ಟೀಲ್ ಬಂದಿತ್ತಲ್ಲ, ಇವತ್ತು 10 ಲಕ್ಷ, ಇವತ್ತು 20 ಲಕ್ಷ. ಒಬ್ಬ ಮನುಷ್ಯ ಹತ್ರ 8 ಲಕ್ಷ ಮಾಡಿದ್ದು. ಕೌನ್ಸಿಲರ್ MLAಗಳು ಸುಧಾಕರ್ ಹಾಕಾಬಿಟ್ಟು ಕಿಡ್ನಿ ರಿವಲ್ ಎತ್ಕೊಳ್ಳೋದು, ಮುಖ ತೋರಿಸಿಲ್ಲ ಅವ್ರಿಗೆ. ಅದು ಮೋಸ ಮಾಡಿದ್ರು ಅವರು. ಕಾಂಗ್ರೆಸ್ ಬಂತು ಅಂದರೆ ಕಾಂಗ್ರೆಸ್ ರೌಡಿ ಮಾಡ್ತದೆ. ಅಲ್ಲ, ಅದು ಬಸ್ ಕೊಟ್ಟವ್ರೆ, ಮಕ್ಳಿಗೆ ಕೊಟ್ಟವ್ರೆ, ಓದಕ್ಕೆ ಕೊಟ್ಟವ್ರೆ, ಏನು ತೊಂದರೆ ಇಲ್ಲ ಅವ್ರದ್ದು. ಈಗ ಯಾರವ್ರು ಈಗ ಇಂದಿರಾ ಗಾಂಧಿ ಇದ್ದಾಗ ಏನು ಗೊತ್ತಾ? ಇಂದಿರಾ ಗಾಂಧಿ ಇದ್ದ ಪೀಠದಲ್ಲಿ ಗಂಡಸತ್ತು ಮುಂಡರಿಗೆ 2,000 ರೂಪಾಯಿ ಮಾಡಲವಳು ಪಿಂಚನ್. 10,000 ಬಡಿಸ್ಬಿಟ್ಲು ಅವಳು ಅವನ ಪೀಠದಲ್ಲಿ. ಇಂದಿರಾ ಗಾಂಧಿ 10,000 ಬಸ್ಸು ಗಂಡಸತ್ತವ್ರಿಗೆ ಫ್ರೀ ಬಿಟ್ಲು 2,000 ಅಂತ. ಇವು ನಮ್ಮ ತಲೆಮೇಲೆ ಹಾಕಿ ನಮಗೆ ಮೋಸ ಮಾಡ್ತಿರೋದು. ಯಾರು ಬಂದರೂ ಉಳಿಯೋದಲ್ಲ, ನಾವೇ ಮೋಸ ಮಾಡ್ಕೊತೀವಿ ಅಷ್ಟೇ. ನಮ್ಮ ಕಿತ್ತಾಡಿದ್ವಿ, ಕಾಂಗ್ರೆಸ್ ಹಾಕೋ BJP ಹಾಕೋ ಅಂತ ನಮ್ಮ ಕಿತ್ತಾಡೋದು. ಅವ್ರವ್ರು ಕೋಟಿ ಸಂಬಂಧ ಹೋಯ್ತಾರೆ, ನಮ್ಮ ಥರ ಸಾಯ್ಬೇಕಿಲ್ಲಿ. ಈಗ ಇರೋದ್ರಲ್ಲಿ ಯಾರು ನಿಮ್ಮ ಪ್ರಧಾನಿ ಆಯ್ಕೆ? ಪ್ರಧಾನಿ ಆಯ್ಕೆ ಅಂದರೆ ನಮಗೆ ಯಾರು ಬಂದರೂ ನಮ್ಗೆ ಒಳ್ಳೇದೇ, ಒಳ್ಳೇದೇ. ಈಗ ನೋಡಿ, ಈಗ ಕುಮಾರಸ್ವಾಮಿ ಸುಮಲತಾ ಹಿಂಗೆ ಹಾಸ್ಕೋದಿಲ್ಲ ಅಂತ ಹೇಳ್ದ, ರಾತ್ರಿ ನ್ಯೂಸ್ ನೋಡಿದ್ರ? ಈಗ ಅವರು ಅವಳ ಜಡಿಸಿ ನಿಲ್ಸ್ತವ್ರೆ ಸುಮಲತಾನ. ಏನಕ್ಕೆಪ್ಪ ಅವತ್ತು ಬೈತಿದ್ದವನು ಇವತ್ತು ಯಾಕೆ ಕಳ್ತಂಗೆ ಹೋಗ್ಬೇಕು? ಅವ್ಳ ರಥಗಳಿಗೆ ಹೋಗ್ಬೇಕು ಅವನು ಏನ್ರಿ? ನಿಂತ್ಕೊ ಮಾಡು ಗಣಿಸ್ತಾನಿದ್ರೆ ಅಪ್ಪ ಮಕ್ಳಿಗೆ ನಿಂತವ್ರು ರಾತ್ರಿ ಮಂಡ್ಯದಲ್ಲಿ. ಏನು ಸ್ವಾಮಿ? ಹಾಂ, ಅವ್ನಿಗೆ ಹೇಳ್ಸಿದ್ರೆ ಆಡೋಕ್ಕಾಗತ್ತೆ, ಹೇಳ್ಸಿದ್ರೆ ಆಡೋಕ್ಕಾಗತ್ತೆ ಅವನಿಗೆ. ಅವ್ರ ಭಾವನೆ ಆಡ್ರು ಯಾರು? ಮಂಜುನಾಥ್ ಅಂತ. ಏನು ಸ್ವಾಮಿ? ಅವಳೆ ಅವಳು ಶಾಲಾ ಓಟ್ ಕೊಡೋದು ಓದ್ಲು, ಶಾಲಾ ತಗೊಂಡು ಅದು ಓದ್ತಾನೆ. ಯಾಕೆ ಬೈಬೇಕು ಅವ್ಳನ್ನ? ಯಾವ ಹುಚ್ಚ ಕೊಡಕ್ಕೆ ಹೋಗ್ತಿದ್ದೆ ನೀನು? ಕಾಡ್ತಾನೆ ಇದು. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳುಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಯಾವೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಹಾಗೆಯೇ ಯಾರಾಗ್ತಾರೆ ಮುಂದಿನ ಪ್ರಧಾನಿ, ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವೀಗ ಬಂದಿರೋದು ಬೆಂಗಳೂರು ಕೇಂದ್ರ ಅಂದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ. ಇಲ್ಲಿನ ವ್ಯಾಪ್ತಿಯ ಜನ ಅಂದರೆ ಮತದಾರರು ಈ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? Prime Minister Narendra Modi, the current Prime Minister, will become again Prime Minister of India. ಯಾಕೆ ಸರ್ ಮತ್ತೆ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್? Yes, I need. ಯಾಕೆ ಅಂತ? India need Prime Minister Modi to beat China and Pakistan. ಓಕೆ, ಬೇರೆ ರೀಸನ್ಸು?
What happened to Congress? What they did to India? ಓಕೆ Last 70 years they ruled India. What they did? Why PM is doing so much? ಸರಿ, ಈಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅಂದ್ರೆ ಈ ಒಂದು 2 ಅವಧಿಯಲ್ಲಿ ನೀವು ಕಂಡಂತ ಅಭಿವೃದ್ಧಿ ಕೆಲಸಗಳು. What development you want? China now shivering with India. America now started shivering. You know the Rafale we bought from France? Now everybody is shivering now. ಸರಿ, ಹಾಗಿದ್ರೆ ನರೇಂದ್ರ ಮೋದಿ ಅವರು 3ನೇ ಅವಧಿಗೂ ಮತ್ತೆ ಪ್ರಧಾನಿ ಆಗಲಿ ಅಂತಿದ್ರ. ಹಾಗಿದ್ರೆ ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಧಾನಿಯಾಗಿ ಒಂದು ಅವಕಾಶ ಕೊಡಬೇಕಾ ಬೇಡವಾ? First of all, Rahul Gandhi has to find out his nationality. Okay. His name is Rahul Vinci. He is from Italy. Sonia Gandhi from Italy. She was serving beer and liquor. She was a bartender. What Italian rules applies to India. Unless you are born Indian, he can't become an Indian Prime Minister. Unless you are born in Italian, he can't become an Indian. He born in Italy. He can't become Indian Prime Minister. ಓಕೆ, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಜನವರಿ 22ಕ್ಕೆ ಇದರ ಉದ್ಘಾಟನೆ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? I got the invitation. I'll go. ಓಕೆ, I'm a Brahmana. Rama, I love Ram. What is wrong in that? ಓಕೆ, ಈಗ ಈ ಒಂದು ರಾಮ ಮಂದಿರ ನಿರ್ಮಾಣ ಆಗಿರೋದಕ್ಕೆ ಯಾರ್ದು ಅಡ್ಡಿಗಳಿಲ್ಲ ಅಥವಾ ತಂಟೆ ತಕರಾರಿಲ್ಲ. ಆದರೆ ಜನವರಿ 22ಕ್ಕೆ ಏನು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ನೇನು ಚುನಾವಣೆ ಹತ್ರ ಬಂತು, ಅದಕ್ಕಾಗಿ ಇದು ಮತಗಳನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? Ayodhya, after demolishing Babri Masjid, what was beneath? Ram temple only. It's a proven fact. It's a proven fact. Then what else? Go ahead and ask. ಓಕೆ, ಹಾಗಿದ್ರೆ ಇದೊಂದು ಮತಗಳನ್ನು ಸೆಳೆಯುವ ತಂತ್ರ ಅಲ್ವಾ ಅಂದ್ರೆ? If you want to take as an election issue, take it. ಓಕೆ, But it is not an election issue at all. ಓಕೆ, ಫೈನ್. ಹಾಗಿದ್ರೆ ನರೇಂದ್ರ ಮೋದಿ ಸರ್ಕಾರವನ್ನ ಬಡವರ ಪರ ಸರ್ಕಾರ ಅಲ್ಲ, ಶ್ರೀಮಂತರ ಪರ ಸರ್ಕಾರ ಅಂತಾರೆ. Article 370. Largest Muslim nation in the world is Indonesia. Article 370 doesn't apply there. Next, Pakistan. Next, UAE. Why India? Why in Kashmir? Don't you think it's a politics? ಓಕೆ, ನರೇಂದ್ರ ಮೋದಿ ಸರ್ಕಾರ ಜಾತ್ಯತೀತ ಸರ್ಕಾರ ಅಲ್ಲ, ಇದು ಒಂದು ಕೋಮುವಾದಿ ಸರ್ಕಾರ ಅಂತ. Yes. It is nothing called casteism. India, 878 languages spoken across India. Mangaluru ಹೋಗಿ ಊಟನೇ ಬೇರೆ. ಸರ್, ನರೇಂದ್ರ ಮೋದಿ ಅವರು ಪತ್ರಿಕಾಗೋಷ್ಠಿಯನ್ನು ಅಟೆಂಡ್ ಮಾಡಲ್ಲ ಅಥವಾ ಪತ್ರಿಕಾಗೋಷ್ಠಿಗೆ ಬರಲ್ಲ, ಮುಂದೆ ಬಂದು ಮಾತಾಡಲ್ಲ. ಎಲ್ಲ ಬರ್ತಾರೆ. ನೀವು ಕರೆಕ್ಟಾಗಿ ಮಾತಾಡಬೇಕು. ಮೋದಿ ಅಂದ್ರೆ ನೀವು ಡೋಂಟ್ ಟಾಕ್ ಮೋದಿ ಆಸ್ ಹಿಟ್ಲರ್. ಇಫ್ ಯು ಟಾಕ್ ಲೈಕ್ ಹಿಟ್ಲರ್, ಮೋದಿ ವಿಲ್ ನೆವರ್ ಕಮ್. ಓಕೆ, ಇನ್ನೊಂದು ಟೀಕೆ ಇದೆ, ಅವರು ವಿದೇಶ ಪ್ರವಾಸಗಳಲ್ಲಿ ಬ್ಯುಸಿ ಆಗಿರ್ತಾರೆ, ಆದರೆ ಸುಮ್ಮನೆ ಜಾಲಿಯಾಗಿ ತಿರುಗಾಡ್ತಾರೆ ಅನ್ನೋದು ಕೂಡ ಇದೆ. ಯಾರು ಹೇಳಿದ್ರು? Who told all these things? Otherwise, why Joe Biden? Why Putin? Why Jaishankar? Dr. Jaishankar. You know who is Dr. Jaishankar? External Affairs Minister. Why? That's the reason India is like this. India is developing under the leadership of Modi. ಈಗ ದಕ್ಷಿಣ ಭಾರತಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅಥವಾ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋ ಒಂದು. What do you mean by process ಸಿಗ್ತಾ ಇಲ್ಲ? ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅಂತಂದ್ರೆ ದಕ್ಷಿಣ ಭಾರತಕ್ಕೆ ಎಲ್ಲೊಂದ್ ಕಡೆ ಅನ್ಯಾಯ ಆಗ್ತಾ ಇದೆ. ಏನೇ ಇದ್ರು ಅವರು ಉತ್ತರ ಭಾರತಕ್ಕೆ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡೋದು ಅಂತ ಏನ್ ಹೇಳ್ತೀರಾ? Tell me the developed city in Bangalore, India, Karnataka, Bangalore. Right. Next to Mysore. ಯಾವ್ದಾದ್ರು ಅಂಡರ್ ಡೆವಲಪ್ ಆಗಿದೆ ಅದನ್ನ ಡೆವಲಪ್ ಮಾಡಬೇಕಲ್ಲ. ದಟ್ ಈಸ್ ದ ಸ್ಟೇಟ್ ಫೈನಾನ್ಸ್ ಹಸ್ ಟು ಡೂ ಇಟ್. ನಿಮ್ಗೆ ಗೊತ್ತಿರ್ಬೋದು, ಮೇನ್ಲಿ ಗುಜರಾತ್ ಮತ್ತೆ ಉತ್ತರ ಪ್ರದೇಶಕ್ಕೆ ಅವರು ಹೆಚ್ಚಿನ ಒತ್ತು ನೀಡ್ತಾರೆ ಅಂತ. ಏನ್ ಹೇಳ್ತೀರಾ? See what central budget allocates, ಇವಾಗ ದುಡ್ಡು ಯಾರಿಗಿಲ್ವೋ, ಊಟ ಯಾರಿಗಿಲ್ವೋ ಊಟ ಹಾಕ್ತೀರಾ, ಅಲ್ಲ ಊಟ ಇರೋರಿಗೆ ಊಟ ಹಾಕ್ತೀರಾ? ಸರಿ, ಹಾಗಿದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿಂದ ಇಲ್ಲಿನ ಒಬ್ಬ ಹಿರಿಯ ಒಬ್ಬ ಮುಖಂಡರು. ಸೊ ಆ ನಿಟ್ಟಿನಲ್ಲಿ ದಕ್ಷಿಣ ಭಾರತಕ್ಕೆ ಅವ್ರೇನಾದ್ರು ಪ್ರಧಾನಿ ಆದ್ರೆ ನ್ಯಾಯ ಸಿಗುತ್ತೆ ಅಂತನಾ? ನ್ಯಾಯ ಎಲ್ಲಿ ಸಿಗುತ್ತೆ? ಕಾಂಗ್ರೆಸ್ ಇಂದ ನ್ಯಾಯ ಸಿಗಲ್ಲ, ಅನ್ಯಾಯನೇ ಸಿಗೋದು. ಓಕೆ, ಕಾಂಗ್ರೆಸ್ ವಿಲ್ ನೆವರ್ ಗಿವ್ ನ್ಯಾಯ. They do always ಅನ್ಯಾಯ. ಓಕೆ, ಸೊ ಇಷ್ಟೆಲ್ಲ ನೋಡಿದ್ಮೇಲೆ ಈಗ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ. ಈ ಒಂದು ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬಂದ್ರೆ ನಿಮ್ಮ ಬೇಡಿಕೆಗಳ ಅಥವಾ ನಿರೀಕ್ಷೆಗಳೇನು? No. Let him continue what the job he has been doing
2014, I think he got elected as a PM. We will continue to do it same thing. ಓಕೆ ಸರಿ, ಹಾಗಿದ್ರೆ ಇದೆಲ್ಲ ನೋಡಿದ ಮೇಲೆ ಈಗಿನ ಪ್ರಸ್ತುತ ರಾಜಕಾರಣವನ್ನು ಗಮನಿಸಿದ ಮೇಲೆ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತೀರಾ ತಾವು? No. They follow the Modi steps. ಅಂದ್ರೆ ಪರ್ಟಿಕ್ಯುಲರ್ ಒಂದು ಪಕ್ಷ ಅಥವಾ ಇದ್ರ ಪರ ಅಂತ ಹೇಳ್ತಿಲ್ಲ ನಾನು, ಅದು ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಮತದಾನ ಮಾಡಬೇಕು ಅಂತ. Follow Modi steps. ಓಕೆ ಮತ ಎಲ್ಲ ಕರೆಕ್ಟ್ ಆಗಿರುತ್ತೆ. ಓಕೆ, ಮೋದಿ ಫಾಲೋ ಮಾಡಿದ್ರೆ ಸರಿ ಎಲ್ಲ ಇರುತ್ತೆ. ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಈ ಪ್ರಸ್ತುತ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? State government, Congress, ಎಸ್ first of all I tell you, what Congress gave 2,000 rupees ಮಗಳಿಗೆ, ಆಮೇಲೆ 2,000 rupees ಎಲೆಕ್ಟ್ರಿಸಿಟಿಗೆ ಎಲ್ಲ ಕೊಡ್ಬಿಟ್ಟು, ಫುಡ್ಡಿಂದ ಆಲ್ಕೋಹಾಲಿಂದ ಎಲ್ಲ ರೈಸ್ ಮಾಡಿಬಿಟ್ಟು, ಇನ್ಕ್ಲೂಡಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ಬಿನ್ ರೈಸ್ಡ್ ಓಕೆ. January. ಏನ್ ಜಾರಿಗೊಳಿಸ್ತಿರೋ 5 ಯೋಜನೆಗಳು ಇದರಿಂದ ಜನಕ್ಕೆ ಅನುಕೂಲ ಇದೆಯಾ? ಎಲ್ಲಿತ್ತು? ಯಾವ ಅನುಕೂಲ ಇದೆ? ಅನುಕೂಲ ಇಲ್ಲ ಅಂತ ತಲುಪ್ತಾ ಇದೆ. ಅಟ್ಲೀಸ್ಟ್ ಇದು ಯಾರು ತಲುಪ್ತಾ ಇದೆ It will come in parliament election 2024 parliament. May ಅಲ್ಲಿ Congress will get not even 10% seat. ಓಕೆ, ಅಲ್ಲ ಈಗ ಆಲ್ರೆಡಿ ತಲುಪ್ತಾ ಇದೆ ಅಂತ I don't want ಹೇಳ್ತಾ ಇದ್ದಾರೆ. Siddaramaiah come and kill me. I don't want D.K. Shivakumar come and kill me. ಓಕೆ I am talking about the fact in Karnataka. ಓಕೆ, ಅವ್ರು ಇವಾಗ ಸಮರ್ಥನೆ ಕೊಟ್ಕೋತಿದ್ರೆ ನಾವು ನುಡಿದಂತೆ ನಡೀತಾ ಇದೀವಿ ಅಂತ ಏನ್ ಹೇಳ್ತೀರಾ? Don't play with politics with public here. ಓಕೆ, ಈಗ ಏನಿದು ಜನಕ್ಕೆ ಅನುಕೂಲ ಇಲ್ವಾ ಅಥವಾ ಬೇಡ ಆಗಿತ್ತ ಯೋಜನೆಗಳು? ಕೇಳಿ ಇಲ್ಲಿ ಇರೋರಿಗೆ ಜನಕ ಇಲ್ಲಿ ಅನುಕೂಲ ಎಲ್ಲಿದೆ ಕೇಳಿ. Nobody has got benefited from Congress. ಬನ್ನಿ ನಿಮ್ಮ ಮುಂದಿನ ಪ್ರಧಾನಿ ಯಾಕೆ ಸರ್? ಸರ್, ಈಗ ಒಂದು ಸ್ಟೇಬಲ್ ಲೀಡರ್ ಬೇಕು, ಕಮ್ಯುನಲ್ ಲೀಡರ್ ಬೇಡ ನಮಗೆ. ಓಕೆ, ರೈಟ್. ಜಾತಿ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ತಂದಿಟ್ಟು, ಇವಾಗ ನೋಡಿ ಸರ್, ಬಡವ್ರಿಗೆ ಒಂದೊಳ್ಳೆ ರಸ್ತೆ ಬೇಕು, ಒಂದೊಳ್ಳೆ ಸರ್ಕಾರಿ ಶಾಲೆ ಬೇಕು, ಒಂದೊಳ್ಳೆ ಆಸ್ಪತ್ರೆ ಬೇಕು, ಸರ್ಕಾರಿ ಆಸ್ಪತ್ರೆ, ಎಲ್ಲರಿಗೂ ಅನುಕೂಲ ಆಗಂಗೆ. ನಿಮ್ಮದು ಬ್ರ್ಯಾಂಡಿಂಗು, ನಿಮ್ಮದು ಎಲೆಕ್ಷನ್ ಟೈಮಿಗೆ ರಾಮ ಮಂದಿರ ಪ್ರಮೋಟ್ ಮಾಡೋದು, ಅದೆಲ್ಲ ಐವಾಶ್ ಅದು. ಓಕೆ, ನಿಜವಾಗ್ಲೂ ಡೆವಲಪ್ಮೆಂಟ್ ಸರ್. ನಿಮ್ಮ ಕಣ್ಮುಂದೆ ನೀವು ಯಾರಿಗಾರು ಕೇಳಿ ಸರ್, 1 ಕಿಲೋಮೀಟರ್ ಉದ್ದಕ್ಕೆ ಎಲ್ಲರೂ ಒಂದು ಕ್ಲೀನ್ ರೋಡ್ ಇದೆಯಾ? ಇಲ್ಲ ಇದೆಯಾ? ನಮ್ಮ ಸರ್ಕಾರಿ, ನಮ್ಮ ಮಕ್ಕಳು ಯಾರು ಓದ್ತಿರೋ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾರ ಅಥವಾ ಪ್ರೈವೇಟ್ ಶಾಲೆಯಲ್ಲಿ ಓದ್ತಾರ? ಯಾವ್ದು ಮುಖ್ಯ ನಮಗೆ? ಇವಾಗ ಮೋದಿ ಅವ್ರು ಬಂದಾದ್ಮೇಲೆ ಸರ್, 2014 ಸರ್, ಇವಾಗವರೆಗೂ ಬಂದಿದ್ದಾರಲ್ಲ ಸರ್, ಏನು ಒಂದು ಸ್ವಲ್ಪನೂ ಸುಧಾರಣೆ ಆಗಿಲ್ಲ. ಇವ್ರ ವಿರುದ್ಧ ಯಾರೇ ಬಂದರೂ ಅವ್ರಿಗೆ ರೇಡ್ಸ್ ಮಾಡೋದು, ಇಡಿ ರೇಡ್ಸ್ ಮಾಡೋದು. ಇವಾಗ ಆಮ್ ಆದ್ಮಿ ಪಾರ್ಟಿ ಇದರಲ್ಲಿ ಒಂದು ಮಿನಿಸ್ಟರ್ನ, ಒಂದೋ ಎರಡೋ ಮಿನಿಸ್ಟರ್, ಮನೀಶ್ ಸಿಸೋಡಿಯಾ ಇರ್ಬೋದು, ಇನ್ನೊಬ್ರು ಯಾರೋ ಮಿನಿಸ್ಟರ್ ಇರ್ಬೋದು, ಫೇಕ್ ನ್ಯೂಸ್ಗಳು ಇವ್ರದ್ದು ಮಾಡ್ಕೊಂಡು ಅವ್ರನ್ನ ಹೆಂಗೆ ಸರ್ ಇವರು ಟಾರ್ಗೆಟ್ ಮಾಡೋದು, ಅದಾದ್ಮೇಲೆ ಬಾಯಿ ಮುಟ್ಸೋದು. ಹೌ ಫೇರ್ ಇಸ್ ಇಟ್ ಸರ್? ಜನರು ನೋಡ್ತಾ ಇದ್ದಾರೆ. ಇವಾಗ ನೋಡಿ ಸರ್, ಕಾಂಗ್ರೆಸ್ಸು ಬಂದಿದೆ ಬಡವ್ರಿಗೆ ಸರ್. ನಮಗೆ ಯಾರಿಗೂ ಹೆಲ್ಪ್ ಆಗಿಲ್ಲ ಅಂದರೆ ಮೇ ಬಿ ನಾವು ಬಡವರಲ್ಲ ಅನಿಸುತ್ತೆ ಸರ್. ಒಂದು 2,000 3,000 ಯಾವುದೋ ಒಂದು ಲೇಡಿಗೆ ಮನೆ ನಡೆಸೋಳಿಗೆ ಎಲೆಕ್ಟ್ರಿಸಿಟಿ ಸೇವ್ ಆಗ್ತಿದೆ ಅಂದರೆ ಆಗಲಿ ಸರ್. ಕುಡುಕ್ರ ಮೇಲೆ ಹಾಕಿದಾರಲ್ಲ ಸರ್, ನಾವು ಕಟ್ಟೋಣ ಸರ್. ಕುಡುಕರು ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ನಮಗೆ ಬರೋದು. ಯಾರು ಏನೇ ತಪ್ಪು ಮಾಡಿದ್ರು ಕುಡುಕ್ರ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕೋದು. ಬಟ್ ಯಾವುದೋ ಒಂದು ಬಡ ಕುಟುಂಬಕ್ಕೆ ವಿದ್ಯುತ್ ಫ್ರೀಯಾಗಿ ಆಗ್ತಿದೆ ಸರ್. ಜವಾಬ್ದಾರಿಯಿಂದ ಖರ್ಚು ಮಾಡೋರಿಗೆ ಒಂದು ಜವಾಬ್ದಾರಿ ಬರ್ತಿದೆ ಸರ್, ಒಳ್ಳೇದಲ್ವ ಸರ್? ನಾನು ಹೇಳೋದು ಬಯಸ್ಟಾಗಿ ಆಡಬಾರ್ದು. ಈದರ್ BJP ಇದರ್ ಕಾಂಗ್ರೆಸ್ ಅಲ್ಲ, ನೋ, ದೇ ಬೋತ್ ಆರ್ ಪಬ್ಲಿಕ್ ಸರ್ವೆಂಟ್ಸ್. ಅವರಿಬ್ಬರು ನಮ್ಮ ಅನುಕೂಲಕ್ಕೆ ಪ್ರಕಾರ ಆಡಬೇಕು. ನಾವು ಯಾರಿಗೂ ಇದಿಲ್ಲ ಸರ್, ಬರ್ಕೊಟ್ಟಿಲ್ಲ ನಾವು BJPನೇ ಕಾಂಗ್ರೆಸ್ಸು ಅಂತ. ನಾವು ಫಸ್ಟು ಜನರಿಗೆ ಸಪೋರ್ಟ್ ಮಾಡಬೇಕು. ಜನರಿಗೆ ಮುಂದೆ ಏನಾದ್ರು ಪ್ರಾಬ್ಲಮ್ ಕಾಣಿಸ್ತಿದೆಯಾ, ಜನರು ನಿಂತ್ಕೊಬೇಕು. ಜಾತಿ ಅದು ಇದಕ್ಕೋಸ್ಕರ ನಮ್ಮನ್ನು ನಾವೇ ತುಳಿಬಾರ್ದು ಸರ್. ಕೊನೆಗೆ ಬೀದಿಲಿ ಓಡಾಡೋರು ನಾವುಗಳೇ ಸರ್. ಕಷ್ಟ ಆದರೆ, ತೊಂದರೆ ಆದರೆ, ಆವಾಗ ಆ ನಿಜವಾದ ತೊಂದರೆ ಅನುಭವ ಆಗೋದು ನಮಗೆ ಸರ್. ಯಾವ ಪೊಲಿಟಿಷಿಯನ್ಸ್ಗೂ ಆಗಲ್ಲ, ಯಾವ ಪೊಲಿಟಿಕಲ್ ಪಕ್ಷಕ್ಕೂ ಆಗಲ್ಲ ಸರ್. ಸೊ ಇದು ನನ್ನ ಅಭಿಪ್ರಾಯ ಸರ್. ಸರ್, ಈಗ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಿದೆ ಈ ಒಂದು ಯೋಜನೆಗಳಿಂದ ಅಂತ, ಉಚಿತ ಯೋಜನೆಗಳು, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನೋಡಿ ಸರ್, ಅದು ಒಂದು ರೀತಿ ನೋಡೋ ಹಾಗಿದ್ರೆ. ಇನ್ನೊಂದು ರೀತಿ ನೋಡೋ ಹಾಗಿದ್ರೆ, ಇವಾಗ ನೋಡಿ ಯುವ ನಿಧಿ ಅಂತ ಏನೋ ಬರ್ತಾ ಇದೆ. ಕೆಲಸ ಇಲ್ದಿರೋರಿಗೆ ಒಂದು 2 ಇಯರ್ಸ್ವರೆಗೂ ಒಂದು 3,000 ರೂಪಾಯಿ ಏನೋ ಕೊಡ್ತಿರೋದು. ಆ ಮನುಷ್ಯ ಒಂದು ಇಂಟರ್ವ್ಯೂಗೆ ಹೋಗೋಕ್ಕಾಗಲಿ, ಒಂದು ಪ್ರಾಸ್ಪೆಕ್ಟಸ್ ತೊಗೊಂಡು ಬರೋಕ್ಕಾಗಲಿ ಏನಕ್ಕಾದ್ರೂ ಸಹಾಯ ಆಗೋಂಥದ್ದು. ಯಾಕೆ ಬೇಡ ಸರ್? ಇವಾಗ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ತೊಂದರೆ ಇದೆಯಾ? ಅನ್ಎಂಪ್ಲಾಯ್ಮೆಂಟ್ ತೊಂದರೆ ಇದೆ ಅಲ್ವಾ? ಆ ಅನ್ಎಂಪ್ಲಾಯ್ಮೆಂಟ್ ಸ್ವಲ್ಪ ಕಟ್ ಡೌನ್ ಮಾಡೋಕ್ಕೆ ಈ ಯುವ ನಿಧಿಯಿಂದ ಏನೋ ಒಂದಿಷ್ಟು ದುಡ್ಡು ಬರುತ್ತೆ, ಅವ್ನು ಇಂಟರ್ವ್ಯೂಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಒಂದು 100 ಜನರಲ್ಲಿ ಸರ್ ಒಂದು 20 ಜನಕ್ಕೆ ಯುವ ನಿಧಿಯಿಂದ ಕೆಲಸ ಸಿಕ್ಕಿದ್ರೆ ಒಳ್ಳೆಯದಾ ಸರ್? ಸೊ ಗೌರ್ಮೆಂಟ್ ಸ್ಕೀಮಿಂದ
ಎಷ್ಟು ಒಳ್ಳೇದು ಕೆಟ್ಟದು ಅನ್ನೋದು ಜನರು ಜವಾಬ್ದಾರಿಯಿಂದ ಅದನ್ನು ಉಪಯೋಗಿಸ್ಕೊಬೇಕು ಸರ್. ಜನರ ಮೇಲೂ ಇದೆ ಅದು. ಬಟ್ ಸರ್ಕಾರ ಇದೊಂದು ಆಪ್ಷನ್ ಕೊಡ್ತಾ ಇದೆ ಅಂದರೆ ಒಳ್ಳೇದಲ್ವಾ ಸರ್? ಹಾಗಿದ್ರೆ ಒಟ್ಟಾರೆಯಾಗಿ ಈ ಯೋಜನೆಗಳೇನಿದೆ, ಪಂಚ ಯೋಜನೆಗಳು, ಉಚಿತ ಯೋಜನೆಗಳು, ಇದು ಜನಕ್ಕೆ ಅನುಕೂಲ ಇದೆ ಅಂತೀರಾ, ರೀಚು ಆಗ್ತಾ ಇದೆ ಅಂತೀರಾ? ಸರ್ 100% ಆಗ್ತಿದೆ ಅಂತ ಹೇಳಿದ್ರೆ ವಿಲ್ ಬಿ ಬುಲ್ಶಿಟಿಂಗ್, ನಮಗೆ ನಾವೇ ಸುಳ್ಳು ಹೇಳ್ಕೊಂಡಂಗೆ ಸರ್. ಆಮೇಲೆ ನೀವು ಕೇಳಿದ್ರಲ್ಲ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ, ಯಾರು ಆಗಲಿ ಸರ್ ನಂಗೆ ತೊಂದರೆ ಇಲ್ಲ ಸರ್. ನೋಡಿ ಫಾರ್ ಎಕ್ಸಾಂಪಲ್ ಬಿ ಜೆ ಪಿ ಪಕ್ಷದಿಂದ ನಿತಿನ್ ಗಡ್ಕರಿ ಸರ್ ಆಗಲಿ ಸರ್, ಅವ್ರ ಬಗ್ಗೆ ಬರೋದೇ ಇಲ್ಲ. ನಮ್ಮ ಮೇಜರ್ ರೋಡ್ಸ್ ಎಲ್ಲ ಮಾಡಿರೋದು ಅವರು ಸರ್, ಹೈವೇ ಗೀವ್ರೆ ಎಲ್ಲ ಮೇಜರ್ ಡೆವಲಪ್ಮೆಂಟ್ ಮಾಡಿರೋದು ನಿತಿನ್ ಗಡ್ಕರಿ. ಮನೋಹರ್ ಪರಿಕರ್ ಪಾಪ ಇಲ್ಲ. ಆ ಥರದ್ದು ಮನುಷ್ಯರು ಬರಲಿ ಸರ್. ಕಮ್ಯುನಲ್ ಹೇಟ್ರೆಡ್ಡು ಜನರ ಮುಂದೆ ತಂದಿಡೋದು ಬೇಡ ಸರ್. ನಮ್ಮ ಥರದ್ದು ದೇಶ ಇಡೀ ಪ್ರಪಂಚದಲ್ಲೇ ಇಲ್ಲ ಸರ್. ದೇಶಗಳಲ್ಲಿ ದೇಶ ನಮ್ಮ ದೇಶ. ಎಷ್ಟೊಂದು ಜನ, ಎಷ್ಟೊಂದು ಕಲ್ಚರು. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ದೂರ ಹೋದರೆ ಭಾಷೆನೇ ಬೇರೆ, ಊಟನೇ ಬೇರೆ. ಎಂಥ ಅದ್ಭುತವಾದ ಜೀವನ ಸರ್ ಅದು. ನಾವು ಫಾರಿನ್ಗೆ ಹೋಗಬೇಕು ಸರ್ ಈ ಥರ ಎಲ್ಲ ನೋಡೋದಕ್ಕೆ. ನಮ್ಮ ದೇಶದಲ್ಲೇ ಇದೆಲ್ಲ ಇದೆ. ಅಂದರೆ ಸೌಹಾರ್ದತೆಯಿಂದ ಬದುಕಿದಾಗ ಮಾತ್ರ ಇದನ್ನು ಅನುಭವಿಸ್ಬೋದು ನಾವು, ಅಲ್ವಾ ಸರ್?